ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಯಾರ್ದಾದ್ರೂ ರೂಮಿಗೆ ಬರ್ಬೇಕಾದ್ರೆ ಬಾಗ್ಲು ತಟ್ಟಿ ಪರ್ಮಿಷನ್ ತಗೊಂಡ್ ಬರ್ಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ಲ. ಓಹೋ, ಇವ್ ಏನ್ ಬಾರಿ ದೊಣ್ಣೆ ನಾಯ್ಕ, ಇವನ ಹತ್ರ ಪರ್ಮಿಷನ್ ಬರೋದ್ ಕೇಳ್ಕೊಂಡ್ ಬರ್ತಾರ. ಏನ ಮಾಡ್ತಿದ್ಯಾ? ಏನು ಏನೇನೇನೇನು ಏನು ಏನೇ ನನ್ನ ಏನೇ ಅಂತೀಯ? ಹೌದು ಕಣೆ, ಏನೇ ಅಂತೀನಿ. ಏನಿವಾಗ? ಕಣೆ ನನ್ನ ಕಣೆ. ಹೌದು, ನಿನ್ನೆ. ನೋಡು, ಹೋಗ್ಲಿ ಪಾಪ ಅಂತ ಮನೆಯವ್ರ ಮುಂದೆ ಸೈಲೆಂಟ್ ಆಗಿದ್ರೆ ಓವರ್ ಆಗಾಡ್ತೀಯಾ? ಹೌದು ಕಣೆ, ನಿನಗೆ ಎಷ್ಟು ಕೊಪ್ಪಿದ್ರೆ ನನ್ನ ರೂಮ್ಗೆ ಹೇಳ್ದೆ ಕೇಳ್ದೆ ನುಗ್ತೀಯಾ? ನೋಡು, ಕೊಬ್ಬು ಗಿಬ್ಬು ಅಂದ್ರೆ ಸರಿ ಇರಲ್ಲ ಹೇಳ್ತಾ ಇದೀನಿ. ನನ್ ರಂಗೋಲಿನ ಹಾಳು ಮಾಡಿ ಬರ್ತೀಯ. ಅದು ನಾನು ಅಷ್ಟು ಇಷ್ಟಪಟ್ಟು ಬಿಡ್ಸಿರೋ ರಂಗೋಲಿನ. ಹೌದು, ಏನಿವಾಗ ಏನ್ ಮಾಡ್ಕೋತೀಯಾ? ತೆಗೆ ಕೈ, ಮೆಂಟ್ಲು. ನೀನ್ ಮೆಂಟ್ಲು. ನಿಮ್ಮ ಇಲ್ಲ, ಅವರೆಲ್ಲರೂ ಸರಿಯಾಗೇ ಇದ್ದಾರೆ. ನೀನೊಬ್ಬನೇ ಮೆಂಟ್ಲು ಗಿರಾಕಿ. ನನ್ನ ರಂಗೋಲಿನ ಹಾಳು ಮಾಡಿದ್ದಕ್ಕೆ ಅರ್ಧ ಗಂಟೆಯಿಂದ ನಿಂತ್ಕೊಂಡು ಸ್ಟೈಲಾಗಿ ಹೇರ್ ಸೆಟ್ ಮಾಡ್ಕೊತಿದ್ಯಲ್ಲ, ಅದನ್ನೆಲ್ಲ ಹಾಳು ಮಾಡ್ಬಿಟ್ಟೆ. ಹೌದಾ? ನೀನೊಬ್ಳಿಗೆ ಬರೋದಾ? ನನಗಾದ್ರೂ ಪರವಾಗಿಲ್ಲ, ನನ್ನ ಹೇರ್ ಸೆಟ್ ಮಾಡ್ಕೊಳಕ್ಕೆ ಅರ್ಧ ಗಂಟೆ ಸಾಕು. ಈಗ ನಿನ್ನ ಹೇರ್ನ ಸೆಟ್ ಮಾಡ್ಕೊಳಕ್ಕೆ ಅರ್ಧ ದಿನ ಬೇಕು. ನೋಡು, ನನ್ನ ಪಾಡಿಗೆ ನಾನಿದ್ದೀನಿ, ನೀನು ನಿನ್ನ ಪಾಡಿಗಿದ್ಯೋ ಸರಿ. ಜಾಸ್ತಿ ನಕ್ರ ಮಾಡ್ದ್ಯೋ. ಏನೇ ಮಾಡ್ಕೋತೀಯ? ಏನೇ ಮಾಡ್ಕೋತೀಯ? ನೀನಿರೋದು ನನ್ನ ಮನೇಲಿ. ನಿನ್ಗೆ ಅಷ್ಟೊಂದು ಸ್ವಾಭಿಮಾನ ಇದ್ರೆ ಜಾಗ ಖಾಲಿ ಮಾಡು. ಓಹೋ, ನಿನ್ ಮನೆ. ಸರಿ, ಹೇಳಿ, ಕಾಗದ ಪತ್ರ ತೋರಿಸು. ನಿನ್ನ ಹೆಸರಿದ್ಯಾ ಅಂತ ನೋಡೋಣ. ತಲೆ ಹರಟೆ ಮಾತಾಡ್ಬೇಡ, ಇದು ನಮ್ಮ ತಾತನ ಮನೆ. ಹಾ, ತಾತನ ಮನೆ ಅಂದಮೇಲೆ ಅದನ್ನ ಅವ್ರು ಹೇಳ್ಬೇಕು, ಮನೆ ಬಿಟ್ಟು ಹೋಗು ಅಂತ. ಹಲೋ, ಕಾನೂನ್ ಪ್ರಕಾರ ತಾತನ ಆಸ್ತಿಗೆ ಮೊಮ್ಮಗನೇ ವಾರಸ್ದಾರ, ಗೊತ್ತು ತಾನೆ? ಹಾ, ನೀನು ವಾರಸ್ದಾರ ಅಷ್ಟೇ, ಓನರ್ ಅಲ್ಲ. ಓನರ್ ಆದಾಗ ಮಾತಾಡೋ, ನೋಡ್ಕೊಳ್ಳೋಣ. ಅಲ್ಲಿ ತನಕ ತೆಪ್ಪಗೆ ಬಾಯಿ ಮುಚ್ಕೊಂಡಿದ್ರೆ ಸರಿ. ಆಗಲ್ವೇ? ತೆಪ್ಪಗಿರಲ್ವೇ? ಏನೇ ಇವಾಗ? ತೆಪ್ಪಗಿರ್ಲೇಬೇಕು. ನಿಂದೇನು ನಡೆಯಲ್ಲ ಅಂತ ಗೊತ್ತಾದ್ಮೇಲೆ ನೀನ್ ತೆಪ್ಪಗಿರ್ಲೇಬೇಕು. ಇಲ್ಲಾಂದ್ರೆ ದೊಡ್ಡ ತಪ್ಪುಗಳಾಗ ಹೋಗುತ್ತೆ. ಚೆನ್ನಾಗಿ ತಿಂದು ಕೊಬ್ಬಿದ ಮಾತುಗಳು ಬರ್ತಾ ಇವೆ. ಓಹೋ, ಸಾಹೇಬ್ರು ಕಷ್ಟಪಟ್ಟು ಬೆವರು ಸುರಿಸಿ ತಂದಿರೋ ದುಡ್ಡಲ್ಲಿ ನಾನು ತುಪ್ಪ ಬೆಣ್ಣೆನೆಲ್ಲ ತಿಂದು ಕೊಬ್ಬಿದ್ದೀನಿ ನೋಡ. ಹಾಗಲೇ ನೀನೇ ಈ ಮನೆ ಬಿಟ್ಟು ಹೋಗೋ ಥರ ಮಾಡಲಿಲ್ಲ ಅಂದ್ರೆ ನನ್ನ ಹೆಸರು ಆದಿನೇ ಅಲ್ಲ ಕಣೆ. ನೋಡ್ಕೊಳೆ, ಬರ್ದಿಟ್ಕೊಳೆ. ಗುಡ್. ಒಂದ್ ಕೆಲ್ಸ ಮಾಡು, ಯಾವ್ದಾದ್ರು ಒಳ್ಳೆ ಪುರೋಹಿತರನ್ನ ನೋಡಿ ನಿನಗೊಂದು ಹೊಸ ಹೆಸರನ್ನ ಇಟ್ಕೊಂಡ್ಬಿಡು. ಬೇಡ 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 ಬೇಡ, ನಾನೇ ಎದಿನಲ್ಲ ಪುರೋಹಿತರ ಮಗಳು. ನಿನ್ಗೊಂದು ಒಳ್ಳೆ ಹೆಸರು ಇಡ್ತೀನಿ. ಆದಿ. ಅಂತ್ಯ ಅಂತ ಇಟ್ಕೊಂಡ್ಬಿಡು. ವಾವ್, ಎಷ್ಟು ಚೆನ್ನಾಗಿದೆ ಹೆಸರಲ್ವಾ? ಫಿಕ್ಸ್ ಆಗ್ಬಿಡು. ನೋಡು, ನಾನು ಇಲ್ಲೇ ಇಟ್ಕೊಂಡು ಮಾಸ್ಟರ್ಸ್ನ ಮುಗಿಸಿನೇ ಇಲ್ಲಿಂದ ಹೋಗೋದು. ಅದೇನ್ ಮಾಡ್ಕೋತೀಯ ಮಾಡ್ಕೊ, ಹೋಗಲ್ಲ. ಅದ್ ಹೆಂಗ್ ಮುಗಿಸ್ತೇ ನಾನು ನೋಡ್ತೀನಿ. ಹೋಗಲೇ ಏಯ್, ಹೋಗಲ್ಲ ಉತ್ತರ ಕುಮಾರ. ಅಂತ್ಯ ಅಂತ ಅಂತ್ಯ, ಹೋಗಲೇ. ಊರೆಲ್ಲ ನಿಂತು ಕೇಳಲಿ ಆದಿಲಕ್ಷ್ಮಿ ಪುರಾಣ.